ಅಕ್ರಮ ಖಾತೆ ಅಕ್ರಮ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಮೌಲಾ ಸಾಬ್ ವಲ್ಲೆ ಸಾಬ್ನವರ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಗೆ ಲೋಕಾಯುಕ್ತ ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ನೇತೃತ್ವದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ಅವರು ಇಲ್ಲಿನ ಸಿಬ್ಬಂದಿಗಳಿಗೆ ಸಾರ್ವಜನಿಕರನ್ನು ವಿನಾಕಾರಣ ಕಚೇರಿ ಕೆಲಸ ಕಾರ್ಯಗಳಿಗೆ ಅಲೆದಾಡಿಸದೆ ಸ್ಪಂದಿಸುವ ಮೂಲಕ ಬೇಗನೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕೆಂದು ಸೂಚಿಸಿದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು. ಸರ್ ಇಲ್ಲ, ಇದು ನಮಗೆ ಅಧಿಕಾರ ಇಲ್ಲ, ನಾವು ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದು ಬಿನ್ಶಕ್ತಿ ಆಗಿಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ. ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ಸರ್. ಅವಾಗ ದೊಡ್ಡಮನಿ ಅಂತ ಹೇಳಿ ಇನ್ಚಾರ್ಜ್ ತಹಶೀಲ್ದಾರ್ ಇರ್ತಾರೆ. ಅವ್ರೇನ್ ಮಾಡ್ತಾರ, ಇದು ಕೃಷಿ ಜಮೀನು ಸಾಗುವಳಿ ಜಮೀನು ಇರೋದ್ರಿಂದ ಇದನ್ನ ಪಟ್ಟಣ ಪಂಚಾಯತಿಗೆ ಯಾವುದೇ ಇದನ್ನ ಲೇಔಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ರದ್ದು ಮಾಡಿ ಕಳಿಸ್ತಾರೆ ಸರ್. ಅದರ ತರುವಾಯಕ್ಕೂ ಕೂಡ ಅದನ್ನ ಅಷ್ಟು ಕಳಿಸಿದಾಗ್ಲೂ ಕೂಡ ಇವ್ರೇನ್ ಮಾಡ್ತಾರೆ, 2006 ಒಳಗೆ 5-6ನೇ ಸಾಲೊಳಗೆ ಅದನ್ನ ಪಟ್ಟಣ ಪಂಚಾಯತಿಯಿಂದ ಒಂದು ವೈಟ್ ಪೇಪರ್ ತಗೊಂಡು ಒಂದು ಸ್ಕೇಲ್ ಹಾಕಿ ಒಂದು ಲೇಔಟ್ ತಯಾರು ಮಾಡ್ತಾರೆ. ಲೇಔಟ್ ತಯಾರು ಮಾಡಿ ಅದಕ್ಕೆ ಏನ್ ಮಾಡ್ತಾರೆ, ಠರಾವ್ ಪಾಸ್ ಮಾಡಿ ಒಂದು 29 ಪ್ಲಾಟ್ಗಳನ್ನ ಮಾಡ್ತಾರೆ ಸರ್. 29 ಪ್ಲಾಟ್ಗಳನ್ನ ಈ ಪರಿವರ್ತನೆ ಮಾಡಿ ಅದನ್ನ ಉದಾರಗಳನ್ನ ಮಠದ ಜನಕ್ಕೆ ಕೊಡ್ತಾರೆ. ಮಠದ ಜನ ಏನ್ ಮಾಡ್ತಾರ, ಒಂದು GPA ಮಾಡಿ ತನ್ನ ಮ್ಯಾನೇಜರ್ ಕಡೆಯಿಂದ ಸಾರ್ವಜನಿಕರಿಗೆ ಇದನ್ನ ನೀವು ಏನೈತಲ್ಲ ಪ್ಲಾಟ್ಗಳನ್ನ ಹಂಚಿಕೆ ಮಾಡ್ರಿ, ಖರೀದಿ ಕೊಡ್ರಿ ಅಂತ ಹೇಳಿ ಇದು ಶಿರಟ್ಟಿ ಸಬ್ ರಿಜಿಸ್ಟ್ರಾರ್ಗೆ ಅವ್ರು ಏನ್ ಮಾಡ್ತಾರೆ, ಆ GPA ಮತ್ತು ಇವು ಎಲ್ಲ ಉದಾರಗಳನ್ನ ಕೊಟ್ಟು ಕಳಿಸ್ತಾರೆ. ಅದರಿಂದ ಏನ್ ಮಾಡ್ತಾರ, ಸಾರ್ವಜನಿಕರು 10,000 15,000 ಒಂದೊಂದು ಪ್ಲಾಟ್ಗಳನ್ನ ಖರೀದಿ ಮಾಡ್ತಾರೆ. ಕಡುಬಡವರು ಆ ಪ್ಲಾಟ್ಗಳನ್ನ ಖರೀದಿ ಮಾಡಿದ್ಮೇಲೆ ಆ ಪ್ಲಾಟ್ಗಳ ಖರೀದಿ ಹಾಕವು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಈಗಲೂ ಕೊಡ್ತಾರೆ, ಈಗಲೂ ಪ್ರೆಸೆಂಟ್ ಈಗ ಅಲ್ಲಿ ಹೋಗಿ ನಾವು ಉತ್ತಾರ ತೆಗೆಸಿದ್ರೆ ಸಾಗುವಳಿ ಜಮೀನು ಅಂತ ಉತ್ತಾರ ಬರ್ತದೆ. ಇಲ್ಲಿ ನೋಡಿದ್ರೆ ಮುನ್ಸಿಪಾಲಿಟಿ ಇದು ಬರ್ತದೆ. ಅದಕ್ಕೆ ಸಾರ್ವಜನಿಕರ ಅಲ್ಲಿ ಹೋಗಿ ಆ ಕೃಷಿ ಜಮೀನು ಇದ್ದಾಗಲೂ ಕೂಡ ಈ ಒಂದು ಕೃಷಿ ಜಮೀನು ಅಂತ ಹೇಳಿ ಪಟ್ಟಣ ಪಂಚಾಯತಿಗೆ ಮತ್ತು ಕಂದಾಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇದ್ದಾಗಲೂ ಕೂಡ ಇವ್ರೇನ್ ಮಾಡ್ತಾರೆ, ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಕೊಟ್ಟಿ ದಾಖಲೆಗಳನ್ನ ಜನಪ್ರತಿನಿಧಿಗಳನ್ನು ಸೇರಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಏನಿತ್ತಲ್ಲ ಅಲ್ಲಿ ಅದರೊಳಗೆ ಸಾರ್ವಜನಿಕರಿಗೂ ಒಂದು ಮೋಸ ಮಾಡಲಾರ್ದನ ಜೊತೆಗೆ ಆ ಒಂದು ಸರ್ಕಾರದ ಹಣವನ್ನ ದುರುಪಯೋಗ ಅದರೊಳಗೆ ಒಂದು CC ರಸ್ತೆಗಳನ್ನ, ಸಾರ್ವಜನಿಕ ಶೌಚಾಲಯಗಳನ್ನ, ನಳಗಳನ್ನ, ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಸರ್. ಅದು ಮುಂದುವರ್ಕೊಂತ ಬರ್ತದೆ. ಯಾವಾಗ PC 30/12 ಅಂತ ಹೇಳಿ ಲಕ್ಷ್ಮೇಶ್ವರ ಕೋರ್ಟ್ನೊಳಗೆ ಇದು ಕೇಸ್ ಫೈಲ್ ಆಗಿದೆ ಸರ್. ಕೇಸ್ ಫೈಲ್